ಹೆಲೋ ಫ್ರೆಂಡ್ಸು, ನೀವು ಕೂಡ ಮೀಶೋಯಿಂದ ಅರ್ನಿಂಗ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀರಾ ಅಥವಾ ಯೂಟ್ಯೂಬಲ್ಲಿ ಹೌ ಟು ಅರ್ನ್ ಮನಿ ಫ್ರಮ್ ಮೀಶೋ ಅಂತ ಸರ್ಚ್ ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋ ಕೇವಲ ನಿಮ್ಮ ಸಲುವಾಗಿ. ಈ ವಿಡಿಯೋ ಒಳಗೆ ನಾನು ನಿಮಗೆ 2 ಬೆಸ್ಟ್ ವೇಗಳು ಹೇಳಿಕೊಡುತ್ತೇನೆ ನೀವು ಮೀಶೋಯಿಂದ ಹೇಗೆ ಒಂದು ಒಳ್ಳೆಯ ಅರ್ನಿಂಗ್ ಮಾಡಬಹುದು ಅಂತ. ಸೊ ಈ ವೇಗಳು ತುಂಬಾ ಬೆಸ್ಟ್ ಇದೆ. ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರಬಹುದು. ಸೊ ನೀವು ಮನೆಯಲ್ಲಿ ಕುಂತು ಕೇವಲ ಅರ್ಧ ಗಂಟೆನೇ ಕೆಲಸ ಮಾಡಿದರೆ ನೀವು ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಈಸಿಲಿ ಅರ್ನ್ ಮಾಡಬಹುದು. ಸೊ ಇದು ಮಾಡೋದು ತುಂಬಾ ಈಸಿ ಫ್ರೆಂಡ್ಸು. ಆ್ಯಸ್ ಯು ನೋ, ಕೆಲವೇ ವರ್ಷದ ಹಿಂದೆ ಕೇವಲ ಮಾರ್ಕೆಟಲ್ಲಿ 2 ಪ್ಲಾಟ್ಫಾರ್ಮ್ ಇದ್ದವು, ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್. ಈ 2 ಪ್ಲಾಟ್ಫಾರ್ಮ್ ಇಂದ ಜನರು ಶಾಪಿಂಗ್ ಮಾಡ್ತಾ ಇದ್ದರು. ಆದರೆ ಈಗ ಮೀಶೋ ಬಂದಿದೆ. ಇಲ್ಲಿ 14 ಕೋಟಿಗಿಂತ ಹೆಚ್ಚು ಇಂಡಿಯನ್ಸ್ ಶಾಪಿಂಗ್ ಮಾಡ್ತಾರೆ. ಇಲ್ಲಿಂದ ಅರ್ನಿಂಗ್ ಮಾಡೋದು ತುಂಬಾನೇ ಈಸಿ ಇದೆ ಫ್ರೆಂಡ್ಸ್. ಈಗ ನಾನು ನಿಮಗೆ 2 ವೇಗಳು ಹೇಳಿಕೊಡುತ್ತೇನೆ ನೀವು ಇಲ್ಲಿಂದ ಅರ್ನಿಂಗ್ ಮಾಡೋದು ಹೇಗೆ ಅಂತ. ನಿಮಗೆ ಈ 2 ಒಳಗೆ ಯಾವುದು ಬೆಸ್ಟ್ ಅನಿಸುತ್ತದೆ ಅಲ್ಲಿಂದ ನೀವು ನಿಮ್ಮ ಅರ್ನಿಂಗನ್ನು ಸ್ಟಾರ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನನ್ನ ಒಂದೇ ರಿಕ್ವೆಸ್ಟ್ ಇದೆ, ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಸ್ಟೇಟಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲನೇ ದಾರಿ ಏನೆಂದರೆ, ನೀವು ಮೀಶೋ ಒಳಗೆ ನಿಮ್ಮ ಒಂದು ಸೇಲರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಡಕ್ಟನ್ನು ಅಲ್ಲಿಗೆ ಸೆಲ್ ಮಾಡಿ. ಸೊ ಈಗ ಸಾಕಷ್ಟು ಜನರ ಕ್ವಶನ್ ಬರ್ತಾ ಇದೆ, ನಾವು ಪ್ರಾಡಕ್ಟ್ ಅಲ್ಲಿಂದ ತರೋಣ. ಸೊ ಅದರ ಚಿಂತೆ ಬಿಡಿ, ನಾನು ನಿಮಗೆ ಹೇಳುತ್ತೇನೆ ಹೇಗೆ ಅಂತ. ಮೊದಲಿಗೆ ನೀವು ನಿಮ್ಮ ಕ್ಯಾಟಗರಿಯನ್ನು ಫೈಂಡ್ ಔಟ್ ಮಾಡಿಕೊಳ್ಳಿ, ನೀವು ಏನು ಸೆಲ್ ಮಾಡ್ತೀರಾ ಅಂತ. ಸೊ ಫಾರ್ ಎಕ್ಸಾಂಪಲ್ ಆಗಿ ಬಟ್ಟೆ ಆಗಿರಬಹುದು, ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ಆಗಿರಬಹುದು ಅಥವಾ ಶೂಸ್ ಆಗಿರಬಹುದು, ಎಕ್ಸೆಟ್ರಾ ಏನಾದರೂ ಆಗಿರಬಹುದು. ನೀವು ಅದನ್ನು ಮೊದಲಿಗೆ ಚೂಸ್ ಮಾಡಿ ನಂತರ ನಿಮ್ಮ ಒಂದು ಸೇಲರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅದು ಹೇಗೆ ಮಾಡೋದು ಅಂದರೆ, ನೀವು ಸಿಂಪ್ಲಿ ಮೀಶೋ ಒಳಗಡೆ ನಿಮ್ಮ ಅಕೌಂಟನ್ನು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ನಂತರ ಇಲ್ಲಿ ಒಂದು ಸೇಲರ್ ಅಕೌಂಟ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಸೊ ನೀವು ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಫಾರ್ಮ್ ಬರ್ತದೆ, ಅದನ್ನು ನೀವು ಸಿಂಪ್ಲಿ ಇಲ್ಲಿ ಫಿಲ್ ಮಾಡಿಕೊಳ್ಳಿ. ಫಿಲ್ ಮಾಡಿದ ನಂತರ ನಿಮ್ಮ ಸೇಲರ್ ಅಕೌಂಟು ಕ್ರಿಯೇಟ್ ಆಗುತ್ತದೆ. ನಂತರ ನೀವು ಏನು ಮಾಡಬೇಕೆಂದರೆ, ನಿಮ್ಮ ಲೋಕಲ್ ಶಾಪ್ ಒಳಗೆ ಯಾವುದಾದ್ರೂ ಹೋಲ್ಸೇಲ್ ಬಟ್ಟೆ ಅಂಗಡಿ ಇದ್ದರೆ ನೀವು ಅಲ್ಲಿಂದ ಒಂದು ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು. ಸೊ ನಿಮ್ಮ ತಲೆಯಲ್ಲಿ ಈಗ ಇನ್ನೊಂದು ಕ್ವಶನ್ ಬರ್ತಾ ಇರಬಹುದು, ನೀವು ಬಟ್ಟೆಯನ್ನು ಈಗ ಆನ್ಲೈನಲ್ಲಿ ಸೇಲ್ ಮಾಡ್ತೀರಾ, ಆದರೆ ಅದನ್ನು ಯಾರಾದರೂ ಪರ್ಚೇಸ್ ಮಾಡ್ತಾರೆ ಅಲ್ಲ, ಅದನ್ನು ಯಾರಾದರೂ ತಗೊಳ್ತಾರೆ ಅಥವಾ ಇಲ್ಲ. ಸೊ ಈ ಕ್ವಶನ್ ಕೂಡ ನಿಮ್ಮಲ್ಲೇ ಬರ್ತಾ ಇರಬಹುದು. ಆದರೆ ಫ್ರೆಂಡ್ಸು, ಮೀಶೋ ಒಳಗೆ 14 ಕೋಟಿಗಿಂತ ಹೆಚ್ಚು ಇಂಡಿಯನ್ಸು ಶಾಪಿಂಗ್ ಮಾಡ್ತಾರೆ. ಸೊ ಯಾರಾದರೂ ನಿಮ್ಮ ಬಟ್ಟೆಯನ್ನು ಕಂಪಲ್ಸರಿ ತಗೋತಾರೆ, ಇದು ನನ್ನ ಗ್ಯಾರಂಟಿ. ಸೊ ನಿಮ್ಮ ಅಕೌಂಟನ್ನು ಹೀಗೆ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಆನ್ಲೈನ್ ಸೆಲ್ಲಿಂಗು ಈಗಲೇ ಪ್ರಾರಂಭ ಮಾಡಿ. ಸೊ ಮೊದಲಿಗೆ ನೀವು ನಿಮ್ಮ ಲೋಕಲಲ್ಲಿ ಇರುವ ಹೋಲ್ಸೇಲ್ ಅಂಗಡಿಗೆ ನೀವು ಭೇಟಿ ಕೊಡಿ. ನಂತರ ಅಲ್ಲಿಂದ ಯಾವುದೇ ಒಂದು ಪ್ರಾಡಕ್ಟನ್ನು ತಗೊಳ್ಳಿ. ಸೊ ಅದರ ವ್ಯಾಲ್ಯೂ ಈಗ 300 ಇದೆ. ಸೊ ನೀವು ಒಂದು ಒಳ್ಳೆಯ ಕ್ವಾಲಿಟಿ ಟಿ ಶರ್ಟ್ ಅನ್ನು ನೀವು ಮೀಶೋ ಒಳಗೆ 400 ಸೆಲ್ ಮಾಡಿದರೆ ನಿಮಗೆ 100 ರೂಪಾಯಿ ಅಲ್ಲಿಗೆ ಮಾರ್ಜಿನ್ ಸಿಗುತ್ತದೆ. ನೀವು ಇನ್ಸ್ಟಾಗ್ರಾಮ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಅದರ ಹೆಲ್ಪ್ ಅನ್ನು ತಗೊಳ್ಳಬಹುದು. ಸೊ ಅಲ್ಲೇ ನಿಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಚಲೋ ಮಾಡಿ. ಸೊ ರೀಲ್ಸ್ ಆಗಿರಬಹುದು ಅಥವಾ ಇನ್ಸ್ಟಾ ಪೋಸ್ಟ್ ಆಗಿರಬಹುದು, ಅಲ್ಲಿಗೆ ಒಳ್ಳೆಯ ಕಾಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಡಕ್ಟನ್ನು ತೋರಿಸಿ ಜನರಿಗೆ. ಸೊ ಅವರು ಇಂಟ್ರೆಸ್ಟೆಡ್ ಇದ್ದರೆ ನಿಮಗೆ ಅವರು ಕಂಪಲ್ಸರಿ DM ಮಾಡುತ್ತಾರೆ. ಫ್ರೆಂಡ್ಸ್, ಇದರ ಬೆನಿಫಿಟ್ ಏನೆಂದರೆ ನಿಮಗೆ ಇನ್ನೂ ಹೆಚ್ಚು ಸೇಲ್ಸ್ಗಳು ಬರುತ್ತದೆ, ನಿಮ್ಮ ಶಾಪಿಗೆ ಇನ್ನೂ ಹೆಚ್ಚು ಕಸ್ಟಮರ್ಸು ವಿಸಿಟ್ ಮಾಡ್ತಾರೆ. ಮತ್ತು ಫ್ರೆಂಡ್ಸ್, ಎರಡನೇ ವೇ ಏನೆಂದರೆ ರೀಸೆಲ್ಲಿಂಗ್. ಹೌದು, ಸೊ ನಾನು ಲಾಸ್ಟ್ ವಿಡಿಯೋ ಒಳಗೆ ನಿಮಗೆ ರೀಸೆಲ್ಲಿಂಗ್ ಮಾಡೋದು ಹೇಗೆ ಅಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಇವತ್ತು ನಾನು ನಿಮಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ತೇನೆ, ನೀವು ಹೆಚ್ಚು ಸೇಲ್ಸ್ ಅನ್ನು ಹೇಗೆ ತರಬಹುದು ಅಂತ. ಸೊ ಮೊದಲಿಗೆ ನೀವು ನಿಮ್ಮ ಮೀಶೋ ಒಳಗೆ ಹೋಗಬೇಕು. ನಂತರ ನಿಮಗೆ ಯಾವ ಪ್ರಾಡಕ್ಟು ಸೇಲ್ ಮಾಡೋದಿದೆ ಅದನ್ನು ನೀವು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಆಗಿ ಅದು ಏನಾದರೂ ಆಗಿರಬಹುದು, ಟಿ ಶರ್ಟ್ ಆಗಿರಬಹುದು, ಪ್ಯಾಂಟ್ಸ್ ಆಗಿರಬಹುದು, ಶೂಸ್ ಆಗಿರಬಹುದು, ವಾಚ್ ಆಗಿರಬಹುದು ಅಥವಾ ಫೋನ್ ಕವರ್ ಆಗಿರಬಹುದು, ಏನಾದರೂ ಆಗಿರಬಹುದು. ನಿಮ್ಮ ಕ್ಯಾಟಗರಿ ವೈಸು ನೀವು ಆ ಪ್ರಾಡಕ್ಟನ್ನು ಚೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಆಗಿ ಇದೊಂದು ಉಡಿ ಇದೆ. ಸೊ ಇದು ನೋಡೋದಕ್ಕೆ ತುಂಬಾ ಒಳ್ಳೆಯ ಇದೆ. ಸೊ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಇದೆ ಸೊ ಸೆಲ್ ಮಾಡೋದಕ್ಕೆ. ಸೊ ಇದರ ಪ್ರೈಸ್ ಕೇವಲ 281 ರೂಪಾಯಿ. ಸೊ ನೀವು ಇದನ್ನು 400 ಅಥವಾ 500ಕ್ಕೂ ಸೆಲ್ ಮಾಡಿದರೂ ಕೂಡ ಇದನ್ನು ಈಸಿಲಿ ಜನರು ಪರ್ಚೇಸ್ ಮಾಡುತ್ತಾರೆ. ಸೊ ಅದು ಮಾಡೋದು ಹೇಗೆ ಅಂದರೆ, ಸೊ ನೀವು ಸಿಂಪ್ಲಿ ಇದನ್ನು ಈಗ ಶೇರ್ ಮಾಡಬೇಕು. ಸೊ ಇದನ್ನು ರೀಸೇಲ್ ಮಾಡೋದಕ್ಕೆ ನೀವು ಮೊದಲು ಶೇರ್ ಮಾಡಿ ಇದನ್ನು ಫೇಸ್ಬುಕ್ ಪೇಜ್ ಮೇಲೆ ನೀವು ಇದನ್ನು ಪೋಸ್ಟ್ ಮಾಡಬೇಕು. ಸೊ ಇಲ್ಲಿ ಕೇಳ್ತಾ ಇದೆಯಲ್ಲ 6 ರೀಸೇಲಿಂಗ್ ಪ್ರಾಡಕ್ಟ್ ಅಂತ, ಇದನ್ನು ಎಸ್ ಮಾಡಿಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡೌನ್ಲೋಡ್ ಇಮೇಜ್ ಮಾಡಿಕೊಳ್ಳಿ. ಸೊ ಇದು ಫೋಟೋವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಫೋಟೋವನ್ನು ರೀಸೇಲ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತದೆ. ಸೊ ಇದನ್ನು ಜನರು ನೋಡಿ ಇದನ್ನು ಪರ್ಚೇಸ್ ಮಾಡುತ್ತಾರೆ. ಸೊ ಈಗ ಇದರ ಇಮೇಜ್ ಎಲ್ಲ ಡೌನ್ಲೋಡ್ ಆಗಿದೆ. ನಂತರ ನೀವು ಫೇಸ್ಬುಕ್ ಮೇಲೆ ಹೋಗಬೇಕು. ಫೇಸ್ಬುಕ್ ಮೇಲೆ ಹೋಗಿದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಮಾರ್ಕೆಟ್ ಪ್ಲೇಸು, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ನಿಮ್ಮ ಐಟಮನ್ನು ಏನಿದೆ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಾನು ಇಲ್ಲಿಗೆ ನನ್ನ ಟಿ ಶರ್ಟನ್ನು ಪಬ್ಲಿಷ್ ಮಾಡ್ತೇನೆ.
ಸೊ ಈಗ ನಿಮ್ಮ ಹತ್ತಿರ ಒಂದು ಫಾರ್ಮ್ ಬಂದಿದೆ. ಸೊ ಇಲ್ಲಿ ಆ್ಯಡ್ ಫೋಟೋ ಮತ್ತು ಕೆಳಗಡೆ ಇದೆ ಟೈಟಲ್, ಪ್ರೈಸ್ ಮತ್ತು ಕ್ಯಾಟಗರಿ ಮತ್ತು ಕಂಡೀಷನ್ ಮತ್ತು ಡಿಸ್ಕ್ರಿಪ್ಷನ್. ಸೊ ಇದು ನಿಮಗೆ ಇದರ ರಿಲೇಟೆಡ್ ನೀವು ಇಲ್ಲಿ ಇನ್ಫಾರ್ಮೇಷನ್ ಅನ್ನು ಕೊಡಬೇಕು. ನಂತರ ಇವೆಲ್ಲ ಕೊಟ್ಟಿದ್ದ ನಂತರ ಇಲ್ಲಿ ನೀವು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನೀವು ಫೇಸ್ಬುಕ್ ಒಳಗೆ ಪ್ರಾಡಕ್ಟ್ನೆಲ್ಲ ರಿವ್ಯೂ ಅನ್ನು ಕೊಟ್ಟಿದ್ದೀರಿ, ಅಲ್ಲಿ ಫೋಟೋ ಅದರ ಮತ್ತು ಅದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಿ. ಸೊ ಇಲ್ಲಿ ಸಾಕಷ್ಟು ಜನರು ಫೇಸ್ಬುಕ್ ಮೇಲೆ ಆಕ್ಟಿವ್ ಇರುತ್ತಾರೆ. ಅದರಲ್ಲಿ ಯಾರಾದರೂ ನಿಮ್ಮ ಪ್ರಾಡಕ್ಟ್ ಅನ್ನು ಕಂಪಲ್ಸರಿ ಬೈ ಮಾಡುತ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಈಗ ಒಬ್ಬ ಕಸ್ಟಮರ್ ಸಿಕ್ಕಿದ್ದಾನೆ. ಕಸ್ಟಮರ್ ಸಿಕ್ಕಿದ್ದ ನಂತರ ಈಗ ಅವನಿಗೆ ಒಂದು ಉಡಿ ಬೇಕಾಗಿದೆ. ಸೊ ಅವನು ನಿಮಗೆ ಕೇಳ್ತಾ ಇದ್ದಾನೆ ಇದರ ಪ್ರೈಸ್ ಏನಂತ. ಸೊ ನೀವು ಸಿಂಪ್ಲಿ ಅವನಿಗೆ ಅವನ ಸೈಜನ್ನು ಕೇಳಿಕೊಳ್ಳಿ. ನಂತರ ನೀವು ಮೀಶೋ ಒಳಗಡೆ ಬಂದು ನಿಮ್ಮ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ, ನಂತರ ಅವನ ಸೈಜ್ ಏನಿದೆ ಅದು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಕಾರ್ಟ್ ಮಾಡಿ. ನಂತರ ಆ್ಯಡ್ ಟು ಕಾರ್ಟ್ ಮಾಡಿದ ನಂತರ ಅಲ್ಲಿ ಪ್ರಾಡಕ್ಟ್ನ ಸ್ವಲ್ಪ ಡೀಟೇಲ್ಸ್ಗಳು ಬರುತ್ತದೆ. ಅಲ್ಲಿ ಅಡ್ರೆಸ್ಸು ಮತ್ತು ಪೇಮೆಂಟ್ ಮೆಥಡು ಎಲ್ಲನೇ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಅಡ್ರೆಸ್ ಏನು ಹಾಕಿ ಅಂದರೆ ನಿಮ್ಮ ಕಸ್ಟಮರ್ ಅಡ್ರೆಸ್ ಏನಿದೆ ಅದೇ ಅಡ್ರೆಸ್ಸನ್ನು ನೀವು ಹಾಕಬೇಕು. ಸೊ ನೀವು ಅಡ್ರೆಸ್ಸನ್ನು ಹಾಕಿದ ನಂತರ ಅಲ್ಲಿ ಪೇಮೆಂಟ್ ಕೇಳ್ತದೆ, ನೀವು ಆನ್ಲೈನ್ ಮಾಡ್ತೀರಾ ಅಥವಾ ಆಫ್ಲೈನ್ ಮಾಡ್ತೀರಾ ಅಂತ. ಸೊ ಆನ್ಲೈನ್ ಮಾಡಿದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಬೀಳ್ತದೆ ಮತ್ತು ಆಫ್ಲೈನ್ ಮಾಡಿದರೆ ನಿಮಗೆ ಅದೇ ಪ್ರೈಸ್ಗೆ ಸಿಗುತ್ತದೆ. ಸೊ ನೀವು ನಿಮ್ಮ ಕಸ್ಟಮರ್ ಸ್ವಲ್ಪ ರ್ಯಾಂಡಮ್ ಇದ್ದಾನೆ, ಅವನ ಮೇಲೆ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಕ್ಯಾಶ್ ಆನ್ ಡೆಲಿವರಿನೇ ಚೂಸ್ ಮಾಡಿ ನಂತರ ನೀವು ಪ್ರಾಡಕ್ಟನ್ನು ಆರ್ಡರ್ ಮಾಡಿಕೊಳ್ಳಿ. ಸೊ ಆರ್ಡರ್ ಮಾಡಿದ ನಂತರ ನಿಮ್ಮ ಆರ್ಡರು ಕಸ್ಟಮರ್ ಹತ್ತಿರ ಹೋಗುತ್ತದೆ. ಅವನು ರಿಸೀವ್ ಮಾಡಿದ ನಂತರ ನಿಮಗೆ ನಿಮ್ಮ ಮಾರ್ಜಿನು ಸಿಗುತ್ತದೆ. ಸೊ ನೀವು ಮಾರ್ಜಿನು ಆ್ಯಡ್ ಮಾಡಬೇಕು. ಅಲ್ಲಿ ಮಾರ್ಜಿನ್ ಆ್ಯಡ್ ಮಾಡೋದು ಒಂದು ಆಪ್ಷನ್ ಇದೆ. ಸೊ ನೀವು ಮಾರ್ಜಿನ್ ಆ್ಯಡ್ ಮಾಡಿದ ನಂತರ ನಿಮಗೆ ನಿಮ್ಮ ಮಾರ್ಜಿನ್ ಸಿಗ್ಬಿಡ್ತದೆ. ಸೊ ಈಗ ನೀವು ಅದೇ ಅಮೌಂಟು ನಿಮ್ಮ ಅಕೌಂಟ್ಗೆ ಹೇಗೆ ಬರುತ್ತದೆ. ಸೊ ನೀವು ಮೀಶೋ ಒಳಗಡೆ ಒಂದು ಆಪ್ಷನ್ ಇರ್ತದೆ, ಅದನ್ನು ನೀವು ಫಿಲ್ ಮಾಡಿ ನಿಮ್ಮ UPI ID-ಯನ್ನು ನೀವು ಹಾಕಿದ ನಂತರ ಅಲ್ಲಿ ಒಂದು ಆಪ್ಷನ್ ಇದೆ ಮತ್ತು ನೀವು ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕಬಹುದು ಅಥವಾ ನಿಮ್ಮ UPI ಹಾಕಬಹುದು. ಸೊ ನೀವು ಯಾವ ಮೆಥಡನ್ನು ಹಾಕುತ್ತೀರಾ ಅದೇ ಅಕೌಂಟ್ಗೆ ನಿಮ್ಮ ಅಮೌಂಟು ರಿಸೀವ್ ಆಗುತ್ತದೆ. ಸೊ ಇದು ಇಷ್ಟೇ ಈಸಿ ಇದೆ. ಮಾಡೋರು ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆಯ ಅಮೌಂಟ್ ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನೀವು ದಿನದಲ್ಲಿ ಅರ್ಧ ಗಂಟೆನೇ ಇದರ ಮೇಲೆ ಕೆಲಸ ಮಾಡಿದರೆ ನೀವು ಒಳ್ಳೆಯ ಅಮೌಂಟು ಇಲ್ಲಿ ಅರ್ನ್ ಮಾಡಬಹುದು. 30 ಇಂದ 40K ಈಸಿಲಿ ನೀವು ಅರ್ನ್ ಮಾಡಬಹುದು. ಸೊ ಹೋಪ್ ನಿಮಗೆ ಇದು ಒಂದು ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.